ಮಕ್ಕಳ ವಿಚಾರದಲ್ಲಿ ಯಾವ ತಂದೆ ತಾಯಂದ್ರು ಕೂಡ ಕಾಂಪ್ರಮೈಸ್ ಆಗಲ್ಲ. ಅವ್ರಿಗೆ ಒಳ್ಳೆ ಊಟ ತಿಂಡಿ ಕೊಡಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಎಲ್ಲ ಪೋಷಕರ ಆಸೆ ಇರುತ್ತೆ. ಜೊತೆಗೆ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಅರ್ನ್ ಮಾಡ್ತಾ ಇರೋದ್ರಿಂದ ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು, ಅವರಿಗೆ ಯಾವ ರೀತಿಯಾದ ಆಹಾರ ಕೊಡಬೇಕು ಅನ್ನೋದು ಎಲ್ಲ ಪೋಷಕರಿಗೂ ಒಂದು ಬಿಗ್ ಕ್ವೆಶ್ಚನ್ ಆಗಿದೆ. ಜೊತೆಗೆ ಮಕ್ಕಳು ಚೆನ್ನಾಗಿ ಊಟ ತಿಂಡಿ ಮಾಡಿ ನಿದ್ದೆ ಮಾಡಿದ್ರೆ ಆರಾಮಾಗಿ ಕೆಲಸ ಮಾಡ್ಕೋಬಹುದು ಅಂತ ಇಂದಿನ ಪೋಷಕರು ಯೋಚನೆ ಮಾಡ್ತಾರೆ. ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂದ್ರೆ ಅವ್ರಿಗೆ ಒಳ್ಳೆ ಪೋಷಕಾಂಶ ಇರುವಂತಹ ಆಹಾರವನ್ನ ನಾವು ಕೊಡಬೇಕಾಗುತ್ತೆ. ಆದ್ರೆ ಈಗಿನ ಫುಡ್ಡಲ್ಲಿ ಅದು ಸಿಗ್ತಾ ಇದೆಯಾ, ಈಗಿನ ಪೇರೆಂಟ್ಸಿಗೆ ಅದನ್ನ ಕೊಡೋಕೆ ಆಗ್ತಾ ಇದೆಯಾ ಅಂತ ಒಮ್ಮೆ ಯೋಚನೆ ಮಾಡಿದ್ರೆ ಅದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಹಾಗಾಗಿ ಬಹಳಷ್ಟು ಜನ ಪೇರೆಂಟ್ಸ್ ಮಕ್ಕಳಿಗೆ ಯಾವ ರೀತಿಯಾದ ಪೋಷಕಾಂಶ ಇರುವಂತಹ ಫುಡ್ಡನ್ನ ಕೊಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅವರೆಲ್ರಿಗೂ ಕೂಡ ಒಂದು ದಿ ಬೆಸ್ಟ್ ಆಪ್ಷನ್ಗೆ ನಾನು ಕರ್ಕೊಂಡು ಬಂದಿದ್ದೀನಿ. ಅದೇನು ಅಂದ್ರೆ ಕ್ವೆಸ್ಟ್ ಬೇಬಿ ಪ್ರಾಡಕ್ಟ್ಸ್. ಈ ಕ್ವೆಸ್ಟ್ ಬೇಬಿ ಪ್ರಾಡಕ್ಟ್ಸ್ ಅಲ್ಲಿ ಯಾವ್ಯಾವ ರೀತಿಯ ಬೇಬಿ ಪ್ರಾಡಕ್ಟ್ ಸಿಗುತ್ತೆ, ನಿಮ್ಮ ಮಕ್ಕಳಿಗೆ ಯಾವ್ಯಾವ ರೀತಿಯ ಪ್ರಾಡಕ್ಟ್ಸ್ ಅನ್ನ ಕೊಡ್ಬೋದು ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ ನನ್ನ ಜೊತೆ. ಸಂಸ್ಥೆಯ ಡೈರೆಕ್ಟರ್ ಆದ ಕೋಟೆ ರಾಮಮೋಹನ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಸಂಸ್ಥೆಯ ಬೇಬಿ ಫುಡ್ ಪ್ರಾಡಕ್ಟ್ಸ್ಗಳ ಸ್ಪೆಷಾಲಿಟಿ ಏನು ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ನಾವು ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದು ಯಾಕೆ ಅಂದರೆ ಸಿಕ್ಕಾಪಟ್ಟೆ ಮಾಲ್ ನ್ಯೂಟ್ರಿಷನ್ ಇದೆ, ಯಾವಾಗ ಕಮ್ಮಿ ಇದೆ ಅಂತ ಆಗುತ್ತಲ್ಲ ಅವಾಗ ನಾವು ಇದನ್ನು ಮದರ್ಸ್ಗಳಿಗೆ ನಾವು ಅದನ್ನು ಮಕ್ಕಳಿಗೆ ಸಬ್ಸ್ಟಿಟ್ಯೂಟ್ ಆಗಿ ನಾವು ಇದನ್ನು ಕೊಡ್ತೀವಿ. ಎಸ್ಪೆಷಲಿ ಇದರಲ್ಲಿ ಇನ್ಫೆಂಟ್ ಅಂದರೆ ಜಸ್ಟ್ ಬಾರ್ನ್ ಬೇಬೀಸ್ ಅಲ್ಲಿಂದ ಪ್ರಾರಂಭವಾಗಿ ಇದು 0 to 6 months, 6 ತಿಂಗಳಿಂದ 12 ತಿಂಗಳು, 12 ತಿಂಗಳಿಂದ 18 ತಿಂಗಳು, ಆ ಥರ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಬೇರೆ ಬೇರೆ ಇದರಲ್ಲಿ ನಾವು ಇದನ್ನು ಮಕ್ಕಳಿಗೆ ಥ್ರೂ ಡಾಕ್ಟರ್ ಪ್ರಿಸ್ಕ್ರಿಪ್ಷನನ್ನು ನಾವು ಇದನ್ನು ಕೊಡ್ತಾ ಇದ್ದೀವಿ. ಯಾಕೆಂದರೆ ಈ ಪ್ರಾಡಕ್ಟ್ಗಳಲ್ಲಿ ಒಂದು ನೆಕ್ಟರ್ ಮಿಲ್ ಅಂತ ಇರುತ್ತೆ, ಆಮೇಲೆ ನೆಕ್ಟರ್ ಲ್ಯಾಕ್ ಅಂತ ಇರುತ್ತೆ, ಆಮೇಲೆ ನೆಕ್ಟರ್ LBW ಅಂತ ಇರುತ್ತೆ, ನೆಕ್ಟರ್ LF ಅಂತ ಇರುತ್ತೆ. LBW ಅಂದರೆ ಲೋ ಬರ್ತ್ ವೆಯ್ಟ್ ಅಂತ, LF ಅಂತ ಹೇಳಿದ್ರೆ ಲ್ಯಾಕ್ಟೋಸ್ ಫ್ರೀ ಅಂತೇಳಿ. ಸೊ ಅದಾದಮೇಲೆ ನಮ್ಮ ಇದರ ಜೊತೆಗೆ ಮಿಲೆಟ್ಸ್ ಮಿಕ್ಸು ಇರುತ್ತೆ. ಈ ಮಕ್ಕಳಿಗೆ 6 ತಿಂಗಳ ನಂತರ ಅವರಿಗೆ ನಾವು ಈ ಪೋರಿಜ್ ಥರ ಏನು ಕೊಡ್ತೀವಲ್ಲ ಅದೇ ಥರ ಈ ಪೌಡರ್ಗಳನ್ನು ನಾವು ನೀರಿನಲ್ಲಿ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟು ಮಕ್ಕಳಿಗೆ ಒಳ್ಳೆ ಪೌಷ್ಟಿಕಾಂಶಗಳು ಇದರಿಂದ ಸಿಗ್ತಾ ಇದೆ. ಇದರಲ್ಲಿ ನಾವು ಮಿಲೆಟ್ಸ್ಗಳ ಜೊತೆಗೆ ಈವನ್ ಫ್ರೂಟ್ಸ್ಗಳನ್ನು ಹಾಕ್ತೀವಿ, ಚಿಕ್ಕ ಚಿಕ್ಕ ಫ್ರೂಟ್ ಕ್ರಂಚೀಸ್ಗಳನ್ನು ಹಾಕ್ತೀವಿ, ಆಮೇಲೆ ವೆಜಿಟೇಬಲ್ ಕ್ರಂಚೀಸ್ಗಳನ್ನು ಹಾಕ್ತೀವಿ. ಇದನ್ನು ಹಾಕಿ ಅವರಿಗೆ ಪೌಷ್ಟಿಕ ಭರಿತ ಆಹಾರವನ್ನು ನಾವು ಇದರಲ್ಲಿ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಇದರಲ್ಲಿ ವಿಟಮಿನ್ಸ್, ಮಿನರಲ್ಸ್, DHA, ARA, EPA ಎಲ್ಲವನ್ನು ಈ ಪೌಡ್ರಲ್ಲಿ ನಾವು ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಏನು ಪೌಷ್ಟಿಕಾಂಶಗಳು ಬೇಕಾಗ್ತದಲ್ಲ ಅದು ಈ ಪೌಡ್ರಲ್ಲಿ ಸಿಗ್ತದೆ. ಈ ಬೇಬಿ ಪ್ರಾಡಕ್ಟ್ಗಳನ್ನು ಜಸ್ಟ್ ಬಾರ್ನ್ ಬೇಬೀಸ್ ಅಂದರೆ ಏನಾಗುತ್ತೆ, ಮಗು ಹುಟ್ಟಿದ ತಕ್ಷಣ ಮಗುವಿನ ತಾಯಿ ಹಾಲು ಕೊಡಲು ಅಸಾಧ್ಯವಾದ ಸಂದರ್ಭಗಳಲ್ಲಿ ಡಾಕ್ಟರ್ಗಳನ್ನು ಈ ಪ್ರಾಡಕ್ಟನ್ನು ಮಕ್ಕಳಿಗೆ ಕೊಡಲಿಕ್ಕೆ ಹೇಳ್ತಾರೆ. ಸೊ ಅದನ್ನು ಹಾಸ್ಪಿಟ್ಲ್ಗಳಲ್ಲಿ ಜಸ್ಟ್ ಬಾರ್ನ್ ಬೇಬೀಸ್ಗಳಿಗೆ ನರ್ಸಸ್ಗಳು ಅಥವಾ ಆ ಮದರ್ ಜೊತೆಗೆ ಯಾರು ಇರ್ತಾರೋ ಅವರು ಅದನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಅದನ್ನು ಕೊಡ್ತಾರೆ. ಈವನ್ ಅಪ್ ಟು 2 years ತನಕ ನಾವು ಇದನ್ನು ಕೊಡ್ಬೋದು. 0 to 6 months ಒಂದು ಇದೆ, ಅದು ಇನ್ಫೆಂಟ್ ಅಂತ ಹೇಳ್ತೀವಿ. ಇನ್ನು ಏನಾಗ್ತದೆ, ನಮ್ಮ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ನಾವು ಜಾಸ್ತಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದೇ ನಮ್ಮ ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲ ಅಂತ ಆದ ತಕ್ಷಣ ನಾವು ಅದರ ಬಗ್ಗೆ ತುಂಬ ಕೇರ್ ತಗೊಳ್ತೀವಿ. ಸೊ ನಮ್ಮ ಸಂಸ್ಥೆಯಲ್ಲಿರೋ ಇದರಲ್ಲಿ ನಮಗೆ 6 BAS ಸರ್ಟಿಫಿಕೇಷನ್ಗಳಿದೆ. ನಮ್ಮದು ಒನ್ ಆಫ್ ದ ಹೈಯೆಸ್ಟ್ BAS ಸರ್ಟಿಫಿಕೇಷನ್ ನಮ್ಮದು ಇಲ್ಲಿ ಇರ್ತಾ ಇರೋದು. 0 to 6 monthsಗೆ ನಾವು ಅದನ್ನು ಕೊಡ್ತೀವಿ. ಸ್ಟೇಜ್ 2 ಬಂತು 6 ತಿಂಗಳಿಂದ 12 ತಿಂಗಳ ತನಕ. ಸ್ಟೇಜ್ 3 ಬಂದುಬಿಟ್ಟು 12 ತಿಂಗಳಿಂದ ಎಬವ್. ಸೊ ಈವನ್ ಅಪ್ ಟು 2 years 3 years ತನಕ ನಾವು ಮಕ್ಕಳಿಗೆ ಆ ಪ್ರಾಡಕ್ಟನ್ನು ಕೊಡ್ಬೋದು. ಈ ಬೇಬಿ ಫುಡ್ ಪ್ರಾಡಕ್ಟ್ ಫ್ಯಾಕ್ಟ್ರಿಯ ಪ್ರೊಡಕ್ಷನ್ ಯೂನಿಟ್ಗೆ ನಾನು ಹೋಗ್ತಾ ಇದ್ದೀನಿ. ನೋಡಿ, ಪ್ರೊಡಕ್ಷನ್ ಯೂನಿಟ್ಗೆ ಎಂಟರ್ ಆಗಬೇಕು ಅಂತಂದರೆ ಒಂದಿಷ್ಟು ಸೇಫ್ಟಿ ಮೆಜರ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಹೇರ್ ಕ್ಯಾಪ್ ಹಾಕಿದ್ದೀನಿ, ಮಾಸ್ಕ್ ಹಾಕಿದ್ದೀನಿ, ಗ್ಲೌಸ್ ಹಾಕಿದ್ದೀನಿ, ಜೊತೆಗೆ ನಾವು ಸ್ಯಾಂಡಲ್ಸ್ ಹಾಕಿದರೆ ಅದನ್ನು ಕೂಡ ಕವರ್ ಮಾಡಿಕೊಂಡು ನಾವು ಪ್ರೊಡಕ್ಷನ್ ಯೂನಿಟ್ ಒಳಗೆ ಎಂಟರ್ ಆಗಬೇಕಾಗುತ್ತೆ. ನೋಡಿ, ಪ್ರೊಡಕ್ಷನಲ್ಲಿ ಏನೇನು ಪ್ರೋಸೆಸ್ ಇರುತ್ತೆ ಅನ್ನೋದನ್ನು ಈ ಒಂದು ಸಂಸ್ಥೆಯ ಡೈರೆಕ್ಟರ್ ಆದ ಕೋಟೆ ರಾಮಮೋಹನ್ ಅವ್ರ ಹತ್ರನೇ ಕೇಳೋಣ. ಪ್ರೊಡಕ್ಷನ್ ಯೂನಿಟಲ್ಲಿ ಯಾವ ರೀತಿ ಫುಡ್ ಪ್ರೊಸೆಸಿಂಗ್ ನಡೆಯುತ್ತೆ ಅನ್ನೋದನ್ನು ನೀವೇ ಎಕ್ಸ್ಪ್ಲೇನ್ ಮಾಡಿ. ಮೇಡಮ್, ಮೆಥಿನನ್ನು ಇಲ್ಲಿಂದ ಇಲ್ಲಿವರೆಗೆ ಮಾಡ್ಕೊಳ್ತೀವಿ. ಇಲ್ಲಿಂದ ಇಲ್ಲಿವರೆಗೆ ಮಾಡ್ಕೊಂಡು ಬಂದು ಮೆಥಿನಲ್ಲಿ ನಾವು ಡಂಪ್ ಮಾಡಿರ್ತೀವಿ. ಇಲ್ಲಿ ಆದಮೇಲೆ ಏನಾಗುತ್ತೆ ಅದು ನಮಗೆ ನಾವು ಅದರದ್ದು ಪ್ಯಾಕಿಂಗ್ ಮಾಡ್ತೀವಿ ಪ್ರಾಡಕ್ಟಿಗೆ. ಆಮೇಲೆ ಸೂಪ್ ಇದೆ ಹೇಗೆ ಅಂತೇಳಿ
ಅಥವಾ ಮೈಕ್ರೋ ಟೆಸ್ಟ್ಗಳೆಲ್ಲ ಆದ ಮೇಲೆ ಮೆಟೀರಿಯಲ್ನ ಇಲ್ಲಿಂದ ನಾವು ಇನ್ವರ್ಟ್ ಮಾಡ್ಕೊಳ್ತೇವೆ. ಈ ಮೆಟೀರಿಯಲ್ ಇನ್ವರ್ಟ್ ಆದಮೇಲೆ QC ಪಾಸ್ ಆದ ಮೆಟೀರಿಯಲ್ನ ನಾವು ಇಲ್ಲಿ ಈ ಥರ ಸ್ಟೋರೇಜ್ ಮಾಡಿರ್ತೀವಿ. ಈ ಥರ ಸ್ಟೋರೇಜ್ ಇದರಲ್ಲಿ ಹೋಲ್ ಮಿಲ್ ಪೌಡರ್ ಇರ್ಬೋದು, ಮಾರ್ಬಲ್ ಪೌಡರ್ ಎಲ್ಲ ರಾ ಮೆಟೀರಿಯಲ್ಸ್ ನಾವು ಬೇರೆ ಬೇರೆ ಇದನ್ನು ನಾವು ಸ್ಟೋರ್ ಮಾಡಿರ್ತೀವಿ. ಇಲ್ಲಿ ಕಂಪ್ಲೀಟ್ ಇದು ಸ್ಟೋರೇಜ್ ಇರ್ತದೆ. ಇಲ್ಲಿ ಸ್ಟೋರೇಜ್ ಆದ ಮೇಲೆ ನಾವು ನೆಕ್ಸ್ಟ್ ಲೆವೆಲ್ ಇಲ್ಲಿಂದ ಪ್ರೊಡಕ್ಷನ್ಗೆ ಚಲಿಸ್ಕೊಳ್ತೀವಿ. ಆ ಒಂದು ಬ್ಯಾಚಿಗೆ ನಮಗೆ ಎಷ್ಟು ಮೆಟೀರಿಯಲ್ ಬೇಕಾಗುತ್ತದೆ ಅದು ನಾವು ಇಲ್ಲಿಂದ ಬ್ಯಾಚ್ ಪ್ರಕಾರ ನಾವು ಮೆಟೀರಿಯಲ್ ಒಳಗಡ್ಕೊಂಡು ಹೋಗ್ತೀವಿ. ಇಲ್ಲಿ ಬಂದ ಮೇಲೆ ಈ ಒಂದು ಬ್ಯಾಚಿಗೆ ನಮ್ಮದು ಬಂದು 1500 kg ಕೆಪಾಸಿಟಿ ಇರುತ್ತೆ, ಬ್ಲೆಂಡರ್ ಕೆಪಾಸಿಟಿ. ಅದಕ್ಕೆ ಎಷ್ಟು ಬೇಕಾ ಇದು ಬಂದು ಡಿಸ್ಪೆನ್ಸಿಂಗ್ ರೂಮ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಅದನ್ನೇ ವೆಯ್ಟ್ ಮಾಡಿಬಿಟ್ಟು ಎಷ್ಟೆಷ್ಟು ಬೇಕು ಅದರ ಪ್ರಕಾರ ನಾವು ಅದನ್ನು ಇಲ್ಲಿಗೂ ಡಂಪ್ ಮಾಡ್ತೀವಿ. ಡಂಪ್ ಮಾಡಿದ ಮೇಲೆ ಈ ಪ್ರಾಡಕ್ಟ್ ಏನಾಗುತ್ತೆ, ಇಲ್ಲಿಂದ ಬ್ಲೆಂಡರ್ಗೆ ಪಾಸ್ ಆಗುತ್ತೆ. ಕನ್ವೇಯರ್ ಬೆಲ್ಟ್ ಮುಖಾಂತರ ಇದು ಬ್ಲೆಂಡರ್ಗೆ ಪಾಸ್ ಆಗ್ತದೆ. ಇಲ್ಲಿಂದ ನಮ್ದು ಒಳಗಡೆ ಅಲ್ಲಿಂದ ಈ ಬ್ಲೆಂಡರ್ಗೆ ಬರುತ್ತೆ. ಈ ಬ್ಲೆಂಡರಲ್ಲಿ ನಾವು ಅದನ್ನು ಡಿಪೆಂಡ್ಸ್ ಆನ್ ಬೇರೆ ಬೇರೆ ಪ್ರಾಡಕ್ಟ್ಗೆ 20 ಮಿನಿಟ್ಸ್ 30 ಮಿನಿಟ್ಸು ಆ ಥರದನ್ನ ಬ್ಲೆಂಡಿಂಗ್ ಆಗ್ತದೆ. ಬ್ಲೆಂಡಿಂಗ್ ಆದಮೇಲೆ ಇನ್ನೇನು ಇದು ಡೈರೆಕ್ಟಾಗಿ ಇಲ್ಲಿಗೆ ಇದು CCP1 ಅಂತ ಹೇಳ್ತೀವಿ ನಾವು. CCP1 ಹೌದು, ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ 1 ಅಂತೇಳಿ ಅಲ್ಲಿ ಶಿಫ್ಟರ್ ಇರುತ್ತೆ. ಸೊ ಅದ್ರ ಏನಾದರೂ ಈಗ ನಮ್ಮದು ಬ್ಯಾಗ್ಗಳದ್ದು ಪೀಸ್ಗಳು ಅಥವಾ ಏನೇ ಇದ್ರು ಸಹ ಅದು ಪಾಸ್ ಆಗ್ತದೆ. ಫಿಲ್ಟರ್ ಆಗಿ ಮಿಕ್ಕಿದ ಪೌಡರ್ ಬಂದು ಇದರಲ್ಲಿ ಉಳ್ಕೊಂಡ್ಬಿಡುತ್ತೆ. ಸರ್ ಬ್ಲೆಂಡಿಂಗ್ ಆಗುತ್ತೆ ಅಂತ ನೀವು ಹೇಳಿದ್ರೆ ಅಂದರೆ ಒಂದೊಂದು ಪ್ರಾಡಕ್ಟ್ನ ನಾವು ಇಷ್ಟೇ ಮಿನಿಟ್ಸ್ ಬ್ಲೆಂಡ್ ಮಾಡಬೇಕು. ಹೌದು, ಅದು ಒಂದೊಂದು ಪ್ರಾಡಕ್ಟ್ಗಳ ಮೇಲೆ ಯಾವ್ದು ನಾವು ರಾ ಮೆಟೀರಿಯಲ್ ಹಾಕಿರ್ತೀವಲ್ಲ ಅದರ ಬೇಸಿಸ್ ಮೇಲೆ ನಾವು ಬ್ಲೆಂಡಿಂಗ್ ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡಿರ್ತೀವಿ. ಅಲ್ಲಿ ನಾವು ಮೆಟೀರಿಯಲನ್ನು ಅಲ್ಲಿ ಏನು ಹಪ್ಪಲ್ಲಿ ಹಾಕಿರ್ತೀವಲ್ಲ ಅದು ಇಲ್ಲಿಗೆ ಬ್ಲೆಂಡರ್ಗೆ ಕನ್ವೇಯರ್ ಬೆಲ್ಟ್ ಥರ ಬಂದಿರುತ್ತೆ. ಇಲ್ಲಿ ಇದು ಬ್ಲೆಂಡ್ ಆಗುತ್ತೆ. ಡಿಪೆಂಡ್ಸ್ ಆನ್ ಯಾವ ಪ್ರಾಡಕ್ಟ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಲ್ಲ ಅದರ ಇದ್ರ ಪ್ರಕಾರ ನಾವಿಲ್ಲಿ ಬ್ಲೆಂಡಿಂಗ್ ಟೈಮಿಂಗ್ ಶೆಡ್ಯೂಲ್ ಆಗಿರುತ್ತೆ. ಇಲ್ಲಿ ಬ್ಲೆಂಡಿಂಗ್ ಆದಮೇಲೆ ಇದು ಕನ್ವೇಯರ್ ಪುನಃ ಇಲ್ಲಿಗೆ ಹಾಪರಿಗೆ ಬಂದು ಬಿಡಬೇಕು. ಅದರ ಮಧ್ಯೆ ನಾವೇನು ಮಾಡ್ತೀವಿ, ಇಲ್ಲಿಂದ ಸ್ಯಾಂಪಲ್ ತೆಗಿತೀವಿ. ಈ ಸ್ಯಾಂಪಲ್ ತೆಗೆದುಬಿಟ್ಟು ಆ ಸ್ಯಾಂಪಲ್ QC ಚೆಕಿಂಗ್ ಹೋಗ್ಬಿಡುತ್ತೆ. 2ನೇ ರೌಂಡ್ QC ಚೆಕಿಂಗ್ ಆಗುತ್ತೆ. ಫಸ್ಟ್ ರಾ ಮೆಟೀರಿಯಲ್ QC ಚೆಕಿಂಗ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2ನೇ ರೌಂಡ್ QC ಚೆಕಿಂಗ್ ಬ್ಲೆಂಡಿಂಗ್ ಆದಮೇಲೆ ಕರೆಕ್ಟ್ ಅದು ಮಿಕ್ಸ್ ಆಗಿದೆಯಾ ಏನು ಪ್ರಪೋರ್ಷನಲ್ ಇದೆ ಅಂತ. ಇನ್ನು ಇದು CCP1 ಅಂತ ಹೇಳ್ತೀವಿ, ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ 1 ಅಂತ. ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ ಏನಿರುತ್ತೆ, ಬೈ ಮಿಸ್ ಆಗಿ ಏನಾದರೂ ಪಾರ್ಟಿಕಲ್ಸ್ ಏನಾದ್ರು ಬಂದಿದ್ದರೆ ಅದು ಇಲ್ಲಿ ಸುತ್ತರಲ್ಲಿ ಫಿಲ್ಟರ್ ಆಗಿಬಿಡುತ್ತೆ. ಅಲ್ಲಿ ಇದು ಹಾಪರ್ಗೆ ಬರುತ್ತೆ. ಇನ್ನು ಬಂದು ಸ್ಟೋರೇಜ್ ಆಗ್ತದೆ. QC ಅವರು ಅಪ್ರೂವಲ್ ಕೊಟ್ಟ ಮೇಲೆ ನಾವು ಪ್ರೊಡಕ್ಷನಿಗೆ ಹೋಗ್ತೀವಿ. ಪ್ರೊಡಕ್ಷನ್ ಈಗ ಕೆಳಗಡೆ ಇದೆ, ಕೆಳಗಡೆ ಕಂಪ್ಯೂಟರ್ ಪ್ರೊಡಕ್ಷನ್ ಇದೆ. ಪ್ರೊಡಕ್ಷನ್ ಕೆಳಗಡೆ ಹೌದು. ಓಕೆ ಸರ್, ಹಲೋ. ಬ್ಲೆಂಡಿಂಗ್ ಪ್ರೋಸೆಸ್ ನೋಡಿದ್ರಿ. ಈಗ ಕೆಳಗಡೆ ಫ್ಲೋರಲ್ಲಿ ಯಾವ ರೀತಿಯ ಪ್ರೊಸೆಸಿಂಗ್ ನಡೆಯುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಅಲ್ಲಿ QC ಅಪ್ರೂವಲ್ ಅವರು ಕೊಟ್ಟ ಮೇಲೆ ಏನು ಮಾಡುತ್ತೆ, ಅಲ್ಲಿಂದ ಬ್ಲೆಂಡರಿಂದ ಮೆಟೀರಿಯಲ್ ಕೆಳಗಡೆ ಬರುತ್ತೆ. ಮಿಶ್ರಣ ಬಂದ ಮೆಟೀರಿಯಲ್ ಇಲ್ಲಿ ಪ್ಯಾಕಿಂಗ್ ಪೌಚ್ ಪ್ಯಾಕಿಂಗ್ ಆಗಿಬಿಟ್ಟು ಇನ್ನಿಂದ ನಾವು ಅದನ್ನು ಸ್ಟೋರ್ ಮಾಡಿ ಒಂದೊಂದು ಪ್ಯಾಕಿಂಗ್ ಬರ್ತಾ ಇರುತ್ತೆ. ಇದನ್ನು ನಾವು ಇಲ್ಲಿಗೆ ಪ್ಯಾಕಿಂಗ್ ಕೊಡ್ತೀವಿ. ಕೆಳಗಡೆ ಬಂದಾಗ ಅಲ್ಲಿ CCP2 ಅಂತ ಇರುತ್ತೆ. CCP2 ಅಂತ ಹೇಳಿದರೆ ಅದರಲ್ಲಿ ಏನಾದರೂ ಮೆಟಲ್ ಡಿಟೆಕ್ಟರ್ ಅದರ ಒಳಗಡೆ ಇದೆ. ಏನಾದರೂ ಮೆಟಲ್ಸು ಆ ಥರ ಏನಾದ್ರು ಬಂದರೆ ಮೆಷಿನ್ ಆಟೋಮೆಟಿಕ್ಕಾಗಿ ಇಲ್ಲಿ ಸ್ಟಾಪ್ ಆಗ್ತದೆ. ನಾವು ಆಮೇಲೆ ಅದರಲ್ಲಿ ಏನಿದೆಯೋ ಅದನ್ನು ತೆಗೆದುಬಿಟ್ಟು ಪುನಃ ಟೆಸ್ಟಿಗೆ ಕೊಡ್ತೀವಿ. ಅದನ್ನು ಅಲ್ಲಿಂದ ಕೆಳಗಡೆ ಬರುತ್ತೆ. ಇಲ್ಲಿ ಪೌಚಸ್ ಬಂದ ಮೇಲೆ ಇಲ್ಲಿ ಬಂದ ಮೇಲೆ ಹುಡುಗರು ಅದನ್ನು ಪ್ಯಾಕಿಂಗ್ ಮಾಡ್ತಾರೆ. ಈ ಒಂದು ಜಾರಿನ ಒಳಗಡೆಗೆ ಅವರು ಆ ಪೌಚು ಆಮೇಲೆ ಒಂದು ಮೆಷರಿಂಗ್ ಕಪ್ಪು ಮತ್ತೊಂದು ಸ್ಕೂಪನ್ನು ಹಾಕ್ತಾರೆ. ಆಮೇಲೆ ಇದು ಒಂದು ಇಕ್ಕಿರ್ತಾರೆ. ಒಂದ್ಸಲ ಕ್ಲಿಪ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಒಂದ್ಸಲ ಕಟ್ ಮಾಡಿ ಓಪನ್ ಮಾಡಿದ ಮೇಲೆ
ಪುನಃ ಅದನ್ನು ಅವರು ಕ್ಲಿಪ್ಪಲ್ಲಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಈ ಡಬ್ಬದೊಳಗಡೆ ಹಾಕಿ ಇಟ್ಕೊಂಡ್ಬಿಡ್ತಾರೆ ಅದನ್ನು. ಕೋಡಿಂಗ್ ಆದಮೇಲೆ ಇಲ್ಲಿಂದ ಪ್ರಾಡಕ್ಟನ್ನು ಕಲೆಕ್ಟ್ ಮಾಡ್ಕೊಂಡು ಡಬ್ಬದಲ್ಲಿ ಹಾಕಿಬಿಟ್ಟು ಕೊರಗಟೆಡ್ ಬಾಕ್ಸನ್ನು ಇಲ್ಲಿ ತರ್ತೀವಿ. ಇಲ್ಲಿಂದ ಕೊರಗಟೆಡ್ ಬಾಕ್ಸ್ ಅದು ಟೇಪ್ ಹಾಕಿಬಿಟ್ಟು ಟೇಪ್ ಆಗ್ತದೆ. ಟೇಪ್ ಆದಮೇಲೆ ಇದು ಫೈನಲ್ ಪ್ರಾಡಕ್ಟು ಇಲ್ಲಿಂದ ಕನ್ವೇಯರ್ ಬೆಲ್ಟಿಗೆ ಹೋಗಿ ನಮಗೂ ಸ್ಟೋರೇಜ್ ಏರಿಯಾಕ್ಕೆ ಹೊರಟೋಗ್ತದೆ. ಅಲ್ಲಿಂದ ನೆಕ್ಸ್ಟ್ ನಾವು ಸ್ಟೋರೇಜ್ ಮಾಡಿಕೊಂಡು ಡಿಸ್ಪ್ಯಾಚಿಗೆ ಹೊರಟೋಗ್ತೀವಿ. ಪ್ರೊಡಕ್ಷನ್ ಆದಮೇಲೆ ಪ್ಯಾಕಿಂಗ್ ಆದಮೇಲೆ ಕೊರಗಟೆಡ್ ಬಾಕ್ಸಲ್ಲಿ ನಾವು ಅದನ್ನು ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡಿ ತಂದ ಮೇಲೆ ಫೈನಲ್ ಪ್ರಾಡಕ್ಟು ನಾವು ಇಲ್ಲಿ ಸ್ಟೋರೇಜ್ ಮಾಡ್ತೀವಿ. ಇಲ್ಲಿಂದ ನೆಕ್ಸ್ಟ್ ಅದು ಡಿಸ್ಪ್ಯಾಚಿಗೆ ಹೊರಗಡೆ ಹೋಗ್ತದೆ. ನಾವು ಈ ಜಾಗಕ್ಕೆ ಬರುವಾಗ ಇಲ್ಲಿಗೆ ನಾವು ಮಾಸ್ಕು ಆಮೇಲೆ ಗ್ಲೌಸ್ ಏನು ಹಾಕಿರ್ತೀವಿ, ಕ್ಯಾಪು ಅದನ್ನೆಲ್ಲ ನಾವು ರಿಮೂವ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ವಾ ಈ ಬೇಬಿ ಫುಡ್ ಪ್ರಾಡಕ್ಟ್ಸ್ನ ಯಾವ ರೀತಿ ತಯಾರು ಮಾಡ್ತಾರೆ, ಯಾವ ರೀತಿ ಸೇಫ್ಟಿ ಮೆಜರ್ಸ್ನ ಇವ್ರು ಯೂಸ್ ಮಾಡ್ತಾರೆ ಅಂತ. ಈಗ ಕಂಪ್ಲೀಟ್ ಆಗಿ ಎಲ್ಲ ಪ್ರಾಡಕ್ಟ್ಗಳ ಪ್ರೊಸೆಸಿಂಗ್ ಆಗಿದೆ, ಪ್ಯಾಕ್ ಆಗಿದೆ, ಡಿಸ್ಪ್ಯಾಚ್ ಆಗೋಕೆ. ನೋಡಿ, ಯಾವ್ಯಾವ ಮಕ್ಕಳಿಗೆ ತಾಯಿ ಎದೆ ಹಾಲು ಕುಡಿಯೋಕ್ಕಾಗಲ್ಲ ಅಂತ ಸಮಸ್ಯೆ ಇರ್ಬೋದು, ಜೊತೆಗೆ ಹುಟ್ಟುತ್ತಾನೆ ಅಂಡರ್ ವೇಟ್ ಇರ್ತಾರೆ, ಆ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯ ಫುಡ್ ಪ್ರಾಡಕ್ಟ್ ಇದಾಗಿದೆ. ಕ್ವೆಸ್ಟ್ ಕಂಪನಿಯ ಈ ಫುಡ್ ಪ್ರಾಡಕ್ಟ್ನ ಯಾರು ಬೇಕಾದರೂ ಕೂಡ ಬಳಸ್ಬೋದು. ಯಾರು ಬೇಕಾದರೂ ಅಂದರೆ ಯಾರ್ಯಾರು ಬ್ಯುಸಿ ಲೈಫಲ್ಲಿ ಇರ್ತಾರೆ, ನಮ್ಮ ಮಕ್ಕಳಿಗೆ ನಾವು ಫುಡ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಯಾರ್ಯಾರು ಯೋಚನೆ ಮಾಡ್ತಿರ್ತಾರೆ, ಅವ್ರು ಎಲ್ರಿಗೂ ಕೂಡ ಇದು ಒಂದು ದಿ ಬೆಸ್ಟ್ ಆಪ್ಷನ್ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ.